ಲಕ್ಷ್ಮಣ ಮಗು ಥರ ಆಡ್ತಾನೆ ಅಂದ್ರೆ ನಿನ್ನನ್ನು ಅದೆಷ್ಟು ಪ್ರೀತಿ ಮಾಡ್ತಾನೆ ಹೇಳು. ಅದಕ್ಕೆ ಕಣೆ ಊರ್ಮಿ, ನನ್ನ ಮೈದ್ನ ಅಂದ್ರೆ ನನಗೆ ತುಂಬಾ ಇಷ್ಟ. ನನ್ನ ತಂಗಿನ ಅದೆಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಲ್ವೇನೋ ಲಕ್ಷ್ಮಣ? ನಚ್ಚಿ, ಅರೆ ಓ ನಚ್ಚಿ, ಎಲ್ಲೋದ ಇವನು? ನಚ್ಚಿ, ಅದಕ್ಕೆ ನಚ್ಚಿ ಏನಾದ್ರು ಈ ಕಡೆ ಬನ್ನ, ನೀವೇನಾದ್ರು ನೋಡಿದ್ರಾ? ನನಗೇನು ಅದೇ ಕೆಲಸನಾ? ಯಾರು ಎಲ್ಲಿ ಹೋದ್ರು ಏನು ಮಾಡಿದ್ರು ಅಂತ ನೋಡೋದು? ಅದಕ್ಕೆ ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಅಕ್ಕಪಕ್ಕದಲ್ಲಿ ವಿಷದ ಹಾವುಗಳು, ನಂಬಿಕೆ ದ್ರೋಹ ಮಾಡೋರು ಇದ್ದ ಮೇಲೆ ಇನ್ನು ಹೇಗಪ್ಪ ಇರೋದು? ಅದಕ್ಕೆ ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿದ್ದೆ ಮಾಡೋರನ್ನ ಎಬ್ಬಿಸ್ಬಿಡ್ಬಹುದು, ಆದರೆ ನಿದ್ದೆ ಮಾಡೋ ಥರ ನಟನೆ ಮಾಡ್ತಾರಲ್ಲ ಅವ್ರನ್ನ ಎಬ್ಸಕ್ಕಾಗತ್ತಾ? ಈಗ ಅರ್ಥ ಆಯ್ತು. ಇವತ್ತು ನಿಮ್ಮ ಮೂಡ್ ಸರಿ ಇಲ್ಲ, ನಾನು ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಸ್ವಂತದವ್ರನ್ನ ಬೀದಿಗೆ ದಬ್ಬಿ ಇನ್ಯಾರನ್ನೋ ಪಕ್ಕದಲ್ಲಿ ಕೂರಿಸ್ಕೊಂಡ್ರಂತೆ. ಒಟ್ಟಿನಲ್ಲಿ ಮನೆಗೆ ಬೆಂಕಿ ಹಚ್ಚಿ ತಮ್ಮ ಮೈ ಕಾಯಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಅದಕ್ಕೆ ಏನಾದ್ರು ಅಂದ್ರೆ ಇನ್ಮೇಲಾದರೂ ನಿನ್ನ ಹೆಂಡತಿ ಮಗಳನ್ನ ಚೆನ್ನಾಗಿ ನೋಡ್ಕೋ, ಬೇರೆಯವ್ರ ಮಕ್ಕಳನ್ನ ನೋಡ್ಕೊಂಡಿದ್ದು ಸಾಕು ಒಂದೇ. ಇವತ್ತು ಅತ್ತೆ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಏನಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ? ಅವ್ರ ಮಾತಲ್ಲಿ ಏನೋ ಒಳ ಅರ್ಥ ಇದೆ. ಏನಿರ್ಬೋದು? ನೀನಾರಿಗಾದೆಯೋ. ಅಮ್ಮ ನಮಸ್ತೆ. ನಮಸ್ತೆಪ್ಪ. ಅಮ್ಮ ಬಾಲನ್ ನೋಡ್ಬೇಕಾಗಿತ್ತು. ಬಾಲನ? ಬಾಲ ನೋಡಪ್ಪ, ನೀನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಅರೆ ವಿಜಿ, ನೀನೇನು ಇಲ್ಲಿ? ಬಾಲ ನಿನ್ನೆ ಹುಡ್ಕೊಂಡು ಬಂದೆ ಕಣ. ಅಜ್ಜಿ, ಇವ್ ನನ್ನ ಹಳೆ ಫ್ರೆಂಡು ವಿಜಿ ಅಂತ. ಹೌದಾ? ಫ್ರೆಂಡಾ? ನಿಂತಿದ್ಯಲ್ಲಪ್ಪ, ಕೂತ್ಕೋ. ಕುಡಿಯೋಕೆ ಏನು ಕೊಡ್ಲಪ್ಪ? ಕಾಫಿ, ಟೀ, ಇಲ್ಲ ಅಂದರೆ ಶರ್ಬತ್ ಮಾಡ್ಕೊಂಬರ್ಲಾ? ಬೇಡ ಅಜ್ಜಿ, ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ. ಅಲ್ಲ, ಇಷ್ಟು ದಿನ ಆದಮೇಲೆ ಬಾಲನ ನೋಡೋಕೆ ಬಂದಿದ್ದೀರಾ, ಹಾಗೆ ಹೋದರೆ ಏನು ಚಂದ. ಏನಾದ್ರು ತಗೊಳ್ಳೇಬೇಕು ನೀವು. ಪರವಾಗಿಲ್ಲ ಅಜ್ಜಿ, ಇನ್ನೊಂದ್ಸಲ ಫ್ರೀ ಮಾಡ್ಕೊಂಡೇ ಬರ್ತೀನಿ, ಊಟ ಮಾಡ್ಕೊಂಡೇ ಹೋಗ್ತೀನಿ. ಆಯ್ತು. ಹೇಗಿದ್ಯಪ್ಪ? ಏನು ಇಷ್ಟು ದೂರ ಹುಡ್ಕೊಂಬಂದ್ಬಿಟ್ಟಿದ್ಯಾ? ಬಾಲ, ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕಾಗಿತ್ತು. ಸಹಾಯನ? ಏನೋ ಅದು? ಬಾಲ, ನಾನೊಂದು ಆಫೀಸ್ಗೆ ಕೇಟ್ರಿಂಗ್ ಒಪ್ಕೊಂಡಿದ್ದೆ, ಎಲ್ಲ ಕಳಿಸಿದ್ದೀನಿ, ಆದರೆ ಸ್ವೀಟ್ಸ್ ಒಂದು ಉಳ್ಕೊಂಡಿದೆ. ನನಗೆ ಊರಿಂದ ಒಂದು ಅರ್ಜೆಂಟ್ ಕಾಲ್ ಬಂತು, ನಾನು ಹೋಗಲೇಬೇಕು. ನೀನು ಹೋಗಿ ಈ ಸ್ವೀಟ್ನ ಕೊಟ್ಬರ್ತೀಯಾ? ನನಗೆ ತುಂಬ ಸಹಾಯ ಆಗುತ್ತೆ. ಅಷ್ಟೇನೇನೋ, ಅದಕ್ಕೆ ಯಾಕೋ ಅಷ್ಟೊಂದು ಕೇಳ್ಕೊತೀಯ? ನಾನು ಹೋಗಿ ಕೊಟ್ಬರ್ತೀನಿ ಬಿಡಪ್ಪ. ಹಾಗಾದರೆ ಇದರಲ್ಲಿ ಅಡ್ರೆಸ್ ಇದೆ, ತಲುಪಿಸ್ಬಿಡೋ. ಹಾಂ ಸರಿ, ಥ್ಯಾಂಕ್ಸ್ ಕಣ. ಅಜ್ಜಿ ಬರ್ತೀನಿ. ಒಳ್ಳೇದಪ್ಪ. ಅಜ್ಜಿ, ನಾನು ಹೋಗಿದ್ದನ್ನ ತಲುಪಿಸ್ಬಿಡ್ತೀನಿ. ಊಟದ ವಸ್ತು ಅಲ್ವಾ, ಲೇಟ್ ಮಾಡಬಾರ್ದು. ಆಯ್ತಪ್ಪ, ಹೋಗ್ಬಿಟ್ಪ, ಹುಷಾರು. ಹಾಂ ಸರಿ ಅಜ್ಜಿ. ಅಮ್ಮ, ರಸಮ್ ಅಂತೂ ಸೂಪರ್ ಆಗಿದೆ ನೋಡು. ಒಂದು ಗ್ಲಾಸಿಗೆ ಹಾಕೊಟ್ಬಿಡು, ನಾನಂತೂ ಸರ್ರ ಅಂತ ಕುಡ್ಕೊಂಡ್ಬಿಡ್ತೀನಿ. ನೋಡಿದ್ರೆ ಪದ್ಮ, ನೀವು ಮಾಡಿರೋ ರಸಮ್ಗೆ ನಮ್ಮ ಮನೇಲಿ ಎಷ್ಟು ಡಿಮ್ಯಾಂಡ್ ಅಂತ. ಓ, ಇದು ನೀವ ಮಾಡಿರೋದು? ಅದೇ ಅನ್ಕೊಂಡೆ, ಅಮ್ಮ ಅಡುಗೆಲಿ ಇಷ್ಟೊಂದೆಲ್ಲ ಹೇಗೆ ಇಂಪ್ರೂವ್ ಆಗ್ಬಿಟ್ರು ಅಂತ. ಏಯ್ ರಿತು, ಇಷ್ಟು ದಿನ ನಿಮ್ಮಮ್ಮ ಮಾಡ್ತಾ ಇರೋದು ನಿನ್ಗೆ ರುಚಿ ಅನಿಸ್ತಾ ಇರಲಿಲ್ವಾ? ಏನೋಳು ಕೆಟ್ಟದಾಗ ಮಾಡ್ತಾಳಾ? ಅಲ್ಲ ದೊಡ್ಡಮ್ಮ, ನಾ ಹೇಳಿದ ಹಾಗಲ್ಲ. ಮತ್ತೆ ಹೇಗೆ? ಹೊಸಬರು ಬಂದರೆ ಸಾಕು, ಮೊದಲನವರೆಲ್ಲ ಮರ್ತು ಹೋಗ್ಬಿಡ್ತಾರಲ್ವಾ? ಅದೇನೋ ಹೇಳ್ತಾರಲ್ಲ, ಮೊದಲು ಬಂದ ಕಿವಿಗಿಂತ ಆಮೇಲೆ ಬಂದಿರೋ ಕೋಡಿಂದೇ ದರ್ಬಾರು ಅಂತ. ಹಾಗಾಯ್ತು. ಸೀತಾ, ಊಟ ಮಾಡುವಾಗ ಏನೇ ನಿಂದು ಕಿರಿಕಿರಿ? ನೀವು ನನಗೆ ಹೇಳ್ಬಿಡಿ, ಎಲ್ಲ ನಾನೊಬ್ಬಳೇ ಅನುಭವಿಸ್ಬೇಕಿಲ್ಲಿ.
ಅಯ್ಯೋ ಅಕ್ಕ ಈಗ ಏನಾಯ್ತು ಅಂತ ರಿತು ಸುಮ್ಮನೆ ರೇಗ್ಸೋದಕ್ಕೆ ಹೇಳಿದ್ಲು ಅಷ್ಟೇ. ಯಾರ್ಯಾರ ಜೊತೆನೂ ನಿನ್ನನ್ನು ಹೋಲಿಸಿ ರೇಗಿಸೋದು ನನಗಿಷ್ಟ ಆಗಲ್ಲ. ಹೋಗ್ಲಿ ಬಿಡಕ್ಕ, ಊಟ ಮಾಡೋ ಟೈಮಲ್ಲಿ ಈ ಮಾತಲ್ಲ ಯಾಕೆ, ನೀನು ನೆಮ್ಮದಿಯಾಗಿ ಊಟ ಮಾಡು. ನಿಮ್ಗೊಂಚೂರು ರಸಮ್ ಹಾಕ್ಲಮ್ಮ? ನನಗೆ ಈ ಊಟ ಬೇಡ. ನಿನಗೆ ಅಡುಗೆ ಮಾಡೋಕ್ಕೆ ಏನೇ ಆಗಿತ್ತು? ಕಷ್ಟ ಆದರೆ ನನಗೆ ಹೇಳು, ನಾನು ಮಾಡ್ತೀನಿ. ಮೂರನೇ ಅವ್ರ ಕೈಗೆ ಅಡುಗೆ ಮನೆಗೆ ಕೊಡಬೇಡ. ಇವತ್ತು ಅಡುಗೆ ಮನೆಗೆ ಬರ್ತಾರೆ, ನಾಳೆ ಇನ್ನೆಲ್ಲಿಗೋ ಬರ್ತಾರೆ. ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಅತ್ತೆ ಮುಂದೆ ಈ ಅಡುಗೆ ವಿಷಯ ಯಾಕೆ ಬಂತು? ಈ ರಿತು ಒಬ್ಳು ಸುಮ್ಮನೆ ತಿನ್ನೋದೇ ಇಲ್ಲ ಅಂತಾಳೆ. ಅಲ್ಲ ದೊಡ್ಡಮ್ಮ, ಅಮ್ಮ ಮಾಡಿದ್ರೆ ಓಕೆ, ಚಿಕ್ಕಮ್ಮ ಮಾಡಿದ್ರೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಪದ್ಮ ಅವರೇ, ನಾನು ನಿಮ್ಮನ್ನ ಚಿಕ್ಕಮ್ಮ ಅಂತ ಕರಿಬೋದಾ? ಯಾರೇ ಚಿಕ್ಕಮ್ಮ? ಪದ್ಮ ಚಿಕ್ಕಮ್ಮ. ಅವಳು ಯಾವಾಗಿಂದ ನೀನು ಚಿಕ್ಕಮ್ಮ ಆದ್ಲು? ಬಿಡಿ ಅತ್ತೆ, ಅದು ಚಿಕ್ಕತ್ತೆ ಯಾವಾಗಲೂ ತಂಗಿ ತಂಗಿ ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೆ ಕರೆದಿರ್ಬೇಕಷ್ಟೆ. ಊರ್ಮಿಳಾ, ಈ ಅಕ್ಕ ತಂಗಿ ಅಂತ ಯಾರ್ಯಾರನ್ನೋ ಕರೆಯೋದನ್ನ ಬಿಟ್ಬಿಡು. ನನಗೆ ನೀನ್ ತಂಗಿ, ನಿನಗೆ ನಾನು ಅಕ್ಕ ಅಷ್ಟೇ. ಬೇರೆ ಯಾರನ್ನೋ ಸ್ವಂತದವ್ರನ್ನಂಗೆ ಮಾಡ್ಕೊಳಕ್ ಹೋಗ್ಬೇಡ, ಒಳ್ಳೇದಲ್ಲ. ರಿತು, ಇನ್ನೊಂದು ಸಾರಿ ಏನಾದ್ರು ಚಿಕ್ಕಮ್ಮ ಗಿಕ್ಕಮ್ಮ ಅಂದರೆ ಹಲ್ಲು ಉದುರಿಸ್ಬಿಡ್ತೀನಿ. ಊರ್ಮಿಳಾ, ನೀನು ಸರಿಯಾಗಿ ಕೇಳಿಸ್ಕೊ. ಇನ್ನು ಇವಳು ನಿನಗೆ ಅಕ್ಕ ಅನ್ನೋ ಹಾಗಿಲ್ಲ. ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ನಮ್ಮ ಮನೆ ವಿಷಯಕ್ಕೆ ಒಟ್ನಲ್ಲಿ ಬರೋ ಹಾಗಿಲ್ಲ. ಅರ್ಥ ಆಯ್ತಾ? ಯಾರ್ಯಾರನ್ನು ಕರ್ಕೊಂಡು ಬಂದು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಪಾಪ ನಮ್ಮಮ್ಮ ಒಂದೊತ್ತು ಊಟಕ್ಕೂ ಈ ಮನೆಯಲ್ಲಿ ನೆಮ್ಮದಿ ಇಲ್ದಂಗಾಗಿದೆ. ಅಲ್ಲ, ಅದಕ್ಕೆ ಏನಾಯ್ತು? ಈ ಪದ್ಮ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಓಹೋ, ಇದು ಆಫೀಸು? ಪರವಾಗಿಲ್ವೇ, ನಮ್ಮ ಹುಡುಗ ಕೇಟ್ರಿಂಗೆ ಒಳ್ಳೆ ಆಫೀಸ ಹುಡ್ಕವನೇ. ಹಾಯ್ ಸರ್. ಇವತ್ತಿನ ಲಂಚಲ್ಲಿ ಸ್ವೀಟ್ ಮಿಸ್ ಆಗಿತ್ತು, ಈಗ ತಂದಿದ್ದೀನಿ. ಇಲ್ಲಿಡ್ಲಾ? ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಇಫ್ ಯು ಡೋಂಟ್ ಮೈ, ನೀವೇ ಸರ್ವ್ ಮಾಡ್ತೀರಾ? ಅದಕ್ಕೇನಂತೆ ಸರ್, ಪುಣ್ಯದ ಕೆಲಸನೇ ಅದು. ಇವರೇ ಬಾಸ್ ಕ್ಯಾಬಿನಲ್ಲಿದ್ದಾರೆ, ಅವ್ರಿಗೂ ಕೊಟ್ಬಿಡ್ತೀರಾ? ಓಕೆ ಸರ್.
ಇದು ದಿವ್ಯನ ಆಫೀಸಾ? ಇವಳು ಇವನ ಜೊತೆ ಯಾಕೆ ಇಷ್ಟು ಕ್ಲೋಸ್ ಆಗಿದ್ದಾಳೆ? ಯಾರವನು? ಸರ್, ದರಿದ್ರದವನು ಇಲ್ಲಿಗೆ ಯಾಕೆ ಒಕ್ಕರಿಸ್ಕೊಂಡ? ಯಾರು ನೀವು? ಸರ್, ನಾನು ಕೇಟ್ರಿಂಗ್ ಕಡೆಯವನು. ಸ್ವೀಟ್ ಮಿಸ್ ಆಗಿತ್ತು ಅಂತ ತೊಗೊಂಡು ಬಂದೆ. ಓ ಸೂಪರ್. ದಿವ್ಯಾ, ನಿನಗೆ ಸ್ವೀಟ್ಸ್ ಅಂದರೆ ಇಷ್ಟ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ರೆ. ಇವರಿಬ್ಬರು ಏಕವಚನದಲ್ಲಿ ಮಾತಾಡೋಷ್ಟು ಕ್ಲೋಸಾ? ಹಲೋ, ಏನು ಹಾಗೆ ನಿಂತ್ಬಿಟ್ಟಿದ್ದೀರಾ? ಬಡಿಸಿ ಅವಳಿಗೆ ಸ್ವೀಟ್ನ ಬಡಿಸಿ. ಮಗನೇ, ಈಗ ನಿನಗೆ ಹೇಗೆ ಉರಿಸ್ತೀನಿ ಅಂತ ನೋಡು. ಇನ್ನೊಂದ್ಸಲ ಬೇಬಿ ಬೇಬಿ ಅಂತ ನಾನು ಹಿಂದೆ ಬರಬಾರ್ದು, ನನ್ನ ತಂಟೆಗೂ ಬರಬಾರ್ದು. ಹೋಗಿ ಮಾಡ್ತೀನಿ. ಬೇಡ. ದಿವ್ಯಾ, ನಿನಗೆ ಸ್ವೀಟ್ಸ್ ಅಂದರೆ ಇಷ್ಟ ಅಲ್ವಾ? ಬಡಿಸಿ ನೀವು. ನೋ ಸುಪ್ರೀತ್, ನನಗೆ ಸ್ವೀಟ್ ಬೇಡ. ಅದು ಅಲ್ಲದೆ ನೀನು ಯಾವಾಗಲೂ ಸ್ವೀಟ್ ಕೊಡಿಸ್ತಾನೆ ಇರ್ತೀಯ. ನಿನ್ನ ಸ್ವೀಟಲ್ಲೇ ಶೇರ್ ಮಾಡ್ತೀನಿ. ನಮ್ಮದ್ರಲ್ಲೇ ಶೇರ್ ಮಾಡ್ತೀಯ ಅಂದರೆ ಡಬಲ್ ಓಕೆ. ಇಲ್ಲೇ ಬಡಿಸಿ. ಸುಪ್ರೀತ್, ನೀನೇ ತಿನ್ನಿಸ್ತೀಯಾ ಪ್ಲೀಸ್? ಶೋರ್. ಊರ್ಮಿಳಾ, ಏನೇ ಇದು ಇಷ್ಟೊಂದು ರೇಷ್ಮೆ ಸೀರೆ ತೊಗೊಂಡು ಬಂದಿದೀಯಾ? ಅಕ್ಕ, ಗುರುಗಳು ದಂಪತಿ ಪೂಜೆ ಮಾಡಿ ಹೋಮ ಮಾಡಿಸಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮನೆಯವರು ಎಲ್ರಿಗೂ ಹೊಸ ಬಟ್ಟೆ ತೊಗೊಂಡು ಬಂದೆ. ಅಯ್ಯೋ ಅಲ್ವೇ, ಹೋಗೋವಾಗ ನನ್ನನ್ನು ಕರೆದಿದ್ರೆ ನಾನು ಬರ್ತಿದ್ದೆ, ಒಬ್ಬಳೇ ಯಾಕೆ ಹೋದೆ? ಅಯ್ಯೋ ಅಕ್ಕ, ನಾವೆಲ್ಲ ಹೆಂಗಸರು ಸೀರೆ ಸೆಲೆಕ್ಷನ್ಗೆ ಅಂತ ಹೋದರೆ ಗಂಟೆಗಟ್ಟಲೆ ಹಿಡಿಯತ್ತೆ. ಅದಕ್ಕೆ ನಾನೇ ಒಂದಿಷ್ಟು ಸೆಲೆಕ್ಟ್ ಮಾಡಿ ತಂದಿದ್ದೀನಿ, ನೋಡು ಹೇಗಿದೆ ಅಂತ. ಊರ್ಮಿಳಾ, ಈ ಸೀರೆ ತುಂಬ ಚೆನ್ನಾಗಿದೆ ಕಣೆ, ನಿನಗೆ ತುಂಬ ಚೆನ್ನಾಗಿ ಒಪ್ಪತ್ತೆ. ಇದನ್ನು ನೀನು ಉಟ್ಕೋ. ಅಕ್ಕ, ಎಲ್ಲರೂ ನೋಡಲಿ, ಯಾರಿಗೆ ಏನು ಇಷ್ಟ ಆಗುತ್ತೋ ಅವ್ರು ತಗೊಳ್ಳಿ, ಆಮೇಲೆ ನಾನು ತಗೊಳ್ತೀನಿ. ಎಷ್ಟು ಒಳ್ಳೆ ಮನಸ್ಸೇ ಊರ್ಮಿ ನಿಂದು, ಆದರೆ ಜನಗಳು ನಿನಗೆ ಮೋಸ ಮಾಡ್ತಾರಲ್ಲ. ರಿತು, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ. ಹಾಂ, ಸತ್ಯ ನೀನು ನೋಡು ಬಾ. ವಾವ್, ಅಮ್ಮ ಈ ಸಾರಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನು ನಾನು ಉಟ್ಕೋತೀನಿ, ಸರಿನಾ? ಏ ರಿತು, ಅದು ನಿಮ್ಮ ಅಮ್ಮಂಗಿರಲಿ ಬಿಡೆ. ಆ ಕಲರ್ ನೋಡು ಎಷ್ಟು ಚೆನ್ನಾಗಿದೆ, ಆ ಬಾರ್ಡ್ರು, ಆ ಕಲರು ನಿಮ್ಮ ಅಮ್ಮಂಗೆ ತುಂಬ ಚೆನ್ನಾಗಿ ಒಪ್ಪತ್ತೆ. ಊರ್ಮಿಳಾ, ನೀನು ಉಟ್ಕೋ, ನೀನು ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳೆ. ಏ ಹೋಗಿ ದೊಡ್ಡಮ್ಮ, ನೀವು ಅಮ್ಮನ ವಿಚಾರದಲ್ಲಿ ಯಾವಾಗಲೂ ಪಾರ್ಶಾಲಿಟಿ ಮಾಡ್ತೀರಾ. ನಮ್ಮಕ್ಕ ಚಿಕ್ಕ ವಯಸ್ಸಿಂದಲೂ ಹಾಗೇನೆ, ಮೊದಲು ಏನೇ ಇದ್ರೂ ಅದನ್ನು ನನಗೆ ಕೊಡೋಳು, ಆಮೇಲೆ ಅವಳಿಗೆ. ಅದಕ್ಕೆ ಅಲ್ವಾ ಒಂದೇ ಮನೆಗೆ ಮದುವೆನೂ ಮಾಡಿಸಿ ಕರೆಸ್ಕೊಂಡಿರೋದು. ನಾನಂದರೆ ನಮ್ಮ ಅಕ್ಕನಿಗೆ ಅಷ್ಟೊಂದು ಇಷ್ಟ ಅಲ್ವಾ ಅಕ್ಕ? ಆಹಾ,
ನಿಮ್ಮಿಬ್ರು ಅಕ್ಕ ತಂಗಿ ಲವ್ ಸ್ಟೋರಿ ನೋಡ್ತಾ ಇದ್ರೆ ನನಗೆ ಜಲಸ್ ಆಗತ್ತೆ. ಬಿಡ್ತು ಅನ್ನೋ ರೀತು ದೃಷ್ಟಿ ಆಗತ್ತೆ. ಭಾವ ಇದು ನಿಮಗೆ ಪಂಚೆ ಶರ್ಟು ಮತ್ತು ಶಾಲೆ ತಗೊಳ್ಳಿ. ನನಗೆ ಯಾತಕ್ಕಮ್ಮ ತರೋಕೆ ಹೋದೆ? ಈಗಾಗಲೇ ಬೀರ್ ತುಂಬ ಪಂಚೆಗಳು ಶರ್ಟುಗಳು ಬೇಕಾದಷ್ಟಿದ್ದಾವೆ. ಭಾವ ಇರಲಿ ತಗೊಳ್ಳಿ. ಎಲ್ಲರ ಮುಂದೆ ಅಕ್ಕ ಮಾತ್ರ ಸೀರೆ ಉಡ್ಕೊಂಡು ಮೆರಿಬೋದಂತೆ, ನೀವು ಮಾತ್ರ ಹೀಗೆ ಸಿಂಪಲ್ ಆಗಿರೋದಾ? ನೋಡಕ್ಕ ಈ ಭಾವನ ತಗೊಳ್ಳಿ ಭಾವ. ಕೊಡು, ನಿಮ್ಮ ಅಕ್ಕನಿಗೋಸ್ಕರ ನಾನು ಹುಟ್ಕೋತೀನಿ. ಕೊಡಮ್ಮ ತಗೊಳ್ಳಿ. ಹಾಂ ಸತ್ಯ ಇದು ನಿನಗೆ ತಗೋ. ರೀತು ಅದು ಕೊಡು. ಹಾಂ ಕಾರ್ತಿಕ್ ತಗೋ, ಇದು ನಿನಗೆ. ನೀನು ದಾಂಪತ್ಯ ಸರಿ ಹೋಗಬೇಕು ಅಂತ ಪೂಜೆ ಮಾಡಿಸ್ತಾ ಇದೀಯ, ಆದರೆ ನಿನ್ನ ಗಂಡ ಆಗಲೇ ನಿನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾನೆ ಕಣೆ. ಊರ್ಮಿಳ, ನಿನ್ನ ಸಂಭ್ರಮ ನೋಡ್ತಾ ಇದ್ರೆ ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ ಕಣೆ. ಪದ್ಮ ತಗೊಳ್ಳಿ, ಇದು ನಿಮಗೆ. ಇದನ್ನೆಲ್ಲ ಯಾಕೆ ತರಕೋದ್ರಿ? ಯಾಕೆ ಊರ್ಮಿಳಾ ಅವರೇ? ಪದ್ಮ ಅವರೇ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನೀವೇನು ಹೊರಗಿನವರಾ? ನಮ್ಮ ಮನೆಯವರೇ ತಾನೇ, ತಗೊಳ್ಳಿ. ಇನ್ನೂ ನೋಡ್ತೆ ಕೊಡಿಲ್ಲ ಇದನ್ನ. ಊರ್ಮಿಳಾ, ಈ ಸೀರೆ ನನಗೆ ಬೇಕು. ಅಕ್ಕ ಯಾಕಕ್ಕ ಹೀಗೆ ಆಡ್ತಿದ್ಯಾ? ಅಲ್ಲ ಸೀರೆ ಪದ್ಮ ಅವ್ರಿಗೆ ಹೇಳದ್ನಲ್ಲ, ನನಗೆ ಬೇಕು ಅಂತ ಅಷ್ಟೇ. ಸಾರಿ ಪದ್ಮ ಅವರೇ, ಬೇಜಾರು ಮಾಡ್ಕೋಬೇಡಿ. ನಾನು ನಿಮಗೆ ಬೇರೆ ಸೀರೆ ಕೊಡ್ತೇನೆ. ಅಯ್ಯೋ ಇಲ್ಲ ಅಕ್ಕ, ನಂಗೆ ಸೀರೆ ಬೇಡ. ನೋಡಿ ಭಾವ, ಅಕ್ಕ ಹೇಗೆ ಆಡ್ತಿದ್ದಾಳೆ ಅಂತ. ಪಾಪ ಪದ್ಮ ಅವ್ರು ಬೇಜಾರು ಮಾಡ್ಕೊಂಡ್ರು. ನೀವಾದ್ರೂ ಅಕ್ಕನಿಗೆ ಹೇಳ್ಬಾರ್ದಾ? ಪದ್ಮ ಅವ್ರ ವಿಚಾರದಲ್ಲಿ ಅಕ್ಕ ಯಾಕೆ ಈ ರೀತಿ ಚೇಂಜ್ ಆದ್ಲು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ದಿವ್ಯಾ ಈ ಮಟ್ಟಕ್ಕೆ ಮುಂದುವರಿತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುಪ್ರೀತ್, ನೀನು ತಿನ್ಸಿದ್ರೆ ಸಾಕಾ? ನಾನು ತಿನ್ಸೋದು ಬೇಡವಾ? ದಿವ್ಯಾ, ವೈ ನಾಟ್? ಐ ಮೀನ್, ಇಂಥ ಆಪರ್ಚುನಿಟಿನ ನಾನು ಬಿಡ್ತೀನ? ಹೇ ಮಿಸ್ಟರ್. ನಾನಾ? ನೀನೇ. ಬಾಯ್. ನಮ್ಮಿಬ್ರು ಫೋಟೋ ತೆಗಿ. ಅಲ್ಲ ದಿವ್ಯಾ, ಊಟ ಮಾಡ್ತಾ ಇದ್ದೀವಿ, ಇವಾಗಲೇ ಯಾಕೆ? ಆಮೇಲೆ ತೆಗೆಸ್ಕೊಳ್ಳೋಣ. ಸುಪ್ರೀತ್, ಆಮೇಲೂ ತಗೊಳ್ಳೋಣ, ಇವಾಗಲೂ ತಗೊಳ್ಳೋಣ. ನೀನೇ ನೋಡ್ತಿದ್ಯಾ? ಫೋಟೋ ತೆಗಿ. ಅಲ್ಲ, ನನಗೆ ನೋವು ಕೊಡೋಕ್ಕೆ ಅಂತಲೇ ದಿವ್ಯಾ ಹಿಂಗೆ ಮಾಡ್ತಾ ಇದ್ದಾಳ?
ತಾಳಿ ಕಟ್ಟಿರೋ ಗಂಡನ ಮುಂದೆ ಹೀಗೆ ನಡ್ಕೊಳ್ಳೋದಕ್ಕೆ ಹೆಂಗಾದರೂ ಮನಸ್ಸು ಬರುತ್ತೆ ನಿನಗೆ? ಹಲೋ, ಎಲ್ಲಿ ಕಳ್ದು ಹೋಗಿದ್ಯಾ? ಫೋನ್ ಕೊಡು. ಥ್ಯಾಂಕ್ಸ್. ಒಂದು ನಿಮಿಷ. ಸುಪ್ರೀತ್, 500 ರೂಪಾಯಿ ಇದೆಯಾ? ಹಾಂ, ಇದೆ. ಅವನಿಗೆ ಕೊಡು. ಫೋಟೋ ತೆಗ್ದಿದ್ದಾನಲ್ಲ, ಟಿಪ್ಸ್ ಅಂತ ಇಟ್ಕೊಳ್ಳಿ. ಇಲ್ಲ, ಬೇಡ. ಪರವಾಗಿಲ್ಲ, ಇಟ್ಕೊಳ್ಳಪ್ಪ. ನಿನ್ನ ಖರ್ಚಿಗೂ ಬೇಕಾಗತ್ತೆ. ಸುಪ್ರೀತ್, ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಸುಪ್ರೀತ್, ಟಿಪ್ಸ್ ಕೊಟ್ಟಿದ್ದಕ್ಕೆ. ಇಂಥವ್ರಿಗೆಲ್ಲ ಈ ರೀತಿ ಟಿಪ್ಸ್ ಸಿಕ್ಕಿದ್ರೆ ಅವ್ರ ಜೀವನನೂ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದೆ, ಬೇಜಾರು ಮಾಡ್ಕೋಬೇಡ. ದಿವ್ಯಾ, ನನಗೆ ಇದಕ್ಕೆ ಇಷ್ಟ ಆಗೋದು. ನೀನು ಬರೀ ನಿಂದಷ್ಟೇ ಯೋಚನೆ ಮಾಡಲ್ಲ, ನಿನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತೀನಿ. ಐ ಲವ್ ದಟ್. ಇವತ್ತು ನಾನು ಮಾಡಿರೋ ಅವಮಾನಕ್ಕೆ ನಿನಗೆ ನಿತ್ಯನೇ ಬರಬಾರ್ದು. ಒದ್ದಾಡಬೇಕು.